ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನನ್ನ ಗುರುವಾರದ ಸಂಜೆ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸಂಜೆ ದೀಪ ಹಚ್ಚಿದ್ದಾಯಿತು, ಮತ್ತು ನಾನು ಶ್ಲೋಕಗಳನ್ನ ಓದ್ಕೋತೀನಿ. ಪ್ರತಿದಿನ ಸಂಜೆ ದೀಪ ಹಚ್ಬಿಟ್ಟು ನಾನು ಶ್ಲೋಕಗಳನ್ನ ಓದ್ಕೋತೀನಿ. ಅದಾದಮೇಲೆ ಇವತ್ತು ನಾನು ಚಪಾತಿ ಮತ್ತು ಕಾಲಿಫ್ಲವರ್ ಸಬ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದು ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಇದು ಟ್ರೈ ಮಾಡಿ, ಮತ್ತು ಈಸಿ ಕೂಡ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ 2 ಈರುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕೋದಿಲ್ಲ. ಜಾಸ್ತಿ ಮಸಾಲೆ ಆದರೆ ಚೆನ್ನಾಗಿರಲ್ಲ ಅಲ್ವಾ. ಸಿಂಪಲ್ಲಾಗಿ ನಾನು ಸಬ್ಜಿ ಮಾಡೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಬಟಾಣಿ ಸೀಸನಲ್ಲಂತೂ ಕಂಪಲ್ಸರಿ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ನೀವು ಅಷ್ಟೇ ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. 2 ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ಇದು ಟ್ರೈ ಮಾಡಿ. ನಾನು ಇದನ್ನು ಚಪಾತಿಗೆ ಕಾಂಬಿನೇಷನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಖಾರ ಇರುತ್ತೆ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾನು ಕಾಲಿಫ್ಲವರ್ನ ಬಿಸಿನೀರಲ್ಲಿ 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀವು ವಾಶ್ ಮಾಡಲೇಬೇಕಾಗತ್ತೆ. ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಅದನ್ನು ನೀವು ಯೂಸ್ ಮಾಡೋದು ಒಳ್ಳೆಯದು. ಇದು ಅಷ್ಟೇ ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ನಾವು ಬಟಾಣಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಫಸ್ಟೇ ನಾವು ಬಟಾಣಿ ಹಾಕ್ಬಿಟ್ರೆ ಬಟಾಣಿ ಬೇಗ ಬೆಂದ್ಕೊಬಿಡುತ್ತೆ. ಅದಕ್ಕೆ ನಾವು ಒಂದು 10 ನಿಮಿಷ ಅದನ್ನು ಹೂಕೋಸನ್ನ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾವು ಬಟಾಣಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮನೇಲಿ ನಾನು ಬಟಾಣಿ ಸೀಸನಲ್ಲಿ ಎಲ್ಲದಕ್ಕೂ ಬಟಾಣಿ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಅದಕ್ಕೆ ನಾನು ಬಟಾಣಿನ ತೊಗೊಂಡು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಬಟಾಣಿನ ಹೇಗೆ ನಾನು ಸ್ಟೋರ್ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟು. ನಾನು ಎಲ್ಲ ಅಡುಗೆಗೂ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಲಾವ್ಗೆ, ಪೀಸ್ ಪಲಾವ್ಗಂತೂ ತುಂಬ ಚೆನ್ನಾಗಿರುತ್ತೆ ಬಟಾಣಿ. ನೋಡಿ, ಈಗ ಸ್ವಲ್ಪ ನಾನು ನೀರು ಹಾಕೋತೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಅದು ಬೆಂದು ನೀರು ಬಿಡೋಗಂಟ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀರು ಆ್ಯಡ್ ಮಾಡಿ ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದರಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಬೇಯಿಸಿ ನಾನು ಸಪ್ರೇಟಾಗಿ ಯೂಸ್ ಮಾಡ್ತಾ ಇಲ್ಲ. ಇದರಲ್ಲೇ ಒಗ್ಗರಣೆಲೇ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೀವು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನಿಮಗೆ ಅದರ ಅಂಶ ಅದರಲ್ಲೇ ಇರುತ್ತೆ. ನೀವು ಬೇಯಿಸಿ ಬಗ್ಸ್ಬಿಟ್ರೆ ಅದರಲ್ಲಿ ಏನೂ ಇರಲ್ಲ. ಮತ್ತು ನಾವು ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ಪಲ್ಯನ ಅದು ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಚೆನ್ನಾಗಿ ಬೆಂದಾದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಅದಾದಮೇಲೆ ನೋಡಿ, ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಒಂದು 1/2 ಅವರ್ ಅದನ್ನು ಕಲಸಿ ಇಟ್ಬಿಡ್ತೀನಿ. ಆಮೇಲೆ ನಾನು ಚಪಾತಿ ಮಾಡ್ಕೋತೀನಿ. ಸಾಫ್ಟಾಗಿ ಆಗುತ್ತೆ ಆವಾಗ. ಆಮೇಲೆ ಚಪಾತಿನ ಲಟ್ಸೋವಾಗ ಆದಷ್ಟು ತೆಳುವಾಗಿ ಲಟ್ಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ, ಆಮೇಲೆ ಉಬ್ಬುತ್ತೆ. ನಾನು ಇಲ್ಲಿ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ನಾನೇನು ಲೇಯರಾಗಿ ಅದನ್ನು ಲಟ್ಟಿಸ್ತಾ ಇಲ್ಲ.
ಲೇಯರ್ ಮಾಡ್ಕೊಂಡು ಲಟ್ಸಿದ್ರು ತುಂಬ ಚೆನ್ನಾಗಿರುತ್ತೆ. ಟ್ರಯಾಂಗಲ್ ಶೇಪ್ ಮಾಡಿ ಅದನ್ನು ಲಟ್ಸಿದ್ರೆ ಅದು ಲೇಯರ್ ಆಗಿ ಪದರಾಗಿ ಚಪಾತಿ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಮತ್ತು ಚಪಾತಿ ಲಟ್ಸೋವಾಗ ಈ ಕೌಂಟ್ರ್ ಟಾಪ್ನೆಲ್ಲ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನನಗೆ ಈ ಕೌಂಟ್ರ್ ಟಾಪ್ ಮೇಲೆ ಚಪಾತಿ ಲಟ್ಸಿದ್ರೆ ಈಸಿ ಅನಿಸುತ್ತೆ. ಸೊ ನಾನು ಹೀಗೆ ಮಾಡೋದು, ಚಪಾತಿನ ಕೌಂಟ್ರ್ ಟಾಪ್ ಮೇಲೆ ಲಟ್ಸ್ಬಿಟ್ಟು ಆಮೇಲೆ ಎಲ್ಲ ಒಂದು ಸರಿ ಕ್ಲೀನ್ ಮಾಡಿಬಿಡ್ತೀನಿ. ಮತ್ತು ಚಪಾತಿನ ನಾನು ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಊಟ ಮಾಡೋದು ಎಷ್ಟೊತ್ತಾದ್ರೂ ಅದು ಹಾಗೆ ಬಿಸಿಯಾಗಿ ಫ್ರೆಶ್ ಆಗಿರುತ್ತೆ. ನಾವು ಚಪಾತಿನ ಹಾಗೆ ಇಡೋದ್ರಿಂದ ಮಾಡಿ ಅದು ಒಂಥರ ಡ್ರೈ ಅನಿಸುತ್ತೆ, ಒಂಥರ ತಿನ್ನೋಕ್ಕೆ ಸಾಫ್ಟ್ ಆಗಿರೋದಿಲ್ಲ, ಫ್ರೆಶ್ ಆಗಿರೋದಿಲ್ಲ. ಅದಕ್ಕೆ ನಾನು ಹಾಟ್ ಬಾಕ್ಸ್ಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಚಪಾತಿ ಎಲ್ಲ ಮಾಡಿದ್ದಾಯಿತು ನೋಡಿ. ಚಪಾತಿ ಮತ್ತು ಪಲ್ಯ ಹೀಗೆ ಕಾಣ್ತಾ ಇದೆ. ಟೇಸ್ಟು ಚೆನ್ನಾಗಿತ್ತು, ಟ್ರೈ ಮಾಡಿ. ಊಟ ಮತ್ತು ನೈಟು ಊಟ ಎಲ್ಲ ಆದಮೇಲೆ ನಾವು ಸಿಂಕಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ, ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ, ಮತ್ತು ಸ್ಟವ್ ಎಲ್ಲ ನೀಟಾಗಿ ಲಿಕ್ವಿಡ್ ಹಾಕ್ಕೊಂಡು ಸ್ಕ್ರಬ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ನಾನು ನೈಟೇ. ಇದು ನನ್ನ ನೈಟ್ ಕಿಚನ್ ಕ್ಲೀನಿಂಗ್ ರೊಟೀನ್. ಇದು ಎಲ್ಲ ನೀಟಾಗಿ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನಾಗಿದ್ದರೆ ನಮಗೆ ಬೆಳಗ್ಗೆ ಟೈಮು ಕಿಚನಿಗೆ ಬಂದಾಗ ಫ್ರೆಶ್ ಅನಿಸುತ್ತೆ, ಮತ್ತು ತಿಂಡಿ ರೆಡಿ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಆಗಬೇಕಲ್ವಾ. ಸೊ ನಾನು ಸ್ವಲ್ಪ ಆದಷ್ಟು ಏನೇನು ಕ್ಲೀನಿಂಗ್ ಮಾಡಬೇಕೋ ಎಲ್ಲ ಕ್ಲೀನ್ ಮಾಡೇ ಮಲಗ್ತೀನಿ. ಮತ್ತು ನೋಡಿ, ನಾನು ಈ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇದರೊಳಗಡೆ ಹಾಕೋದ್ರಿಂದ ಅದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಥರ ಕೊಟ್ಟಿದ್ದಾರೆ. ಆ ಪ್ಲೇಟಲ್ಲಿ ನೀರೆಲ್ಲ ಡ್ರೈನ್ ಆಗಿಬಿಡತ್ತೆ. ನೋಡಿ, ಈಗ ನನ್ನ ಕಿಚನ್ ಎಲ್ಲ ಕ್ಲೀನಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.